ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆ ಶಾರದಾ ಭಟ್ ಅಂತ ಇದ್ದಾರೆ. 63 ವರ್ಷದ ಯಂಗ್ 63 ವರ್ಷದ ಯಂಗ್. ಸೊ ಅವ್ರಿಗೆ ಮುಖ್ಯವಾಗಿ ಮಂಡಿ ನೋವಿತ್ತು. ಮಂಡಿ ನೋವು ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? 90% ಕಡಿಮೆ ಆಗಿದೆ. ಮತ್ತೆ ಅವ್ರು ಬಂದಿದ್ದು ಮಂಡಿ ನೋವಿಗೆ. ಬಟ್ ನಾವು ಟ್ರೀಟ್ಮೆಂಟ್ ಕೊಡುವಾಗ ಅವ್ರಿಗೆ ಬೇರೆ ಬೇರೆ ಯಾವ್ಯಾವ್ದು ಕಲ ಇಂಪ್ರೂವ್ಮೆಂಟ್ ಅಂದ್ರೆ ಅಸಿಡಿಟಿ ಬೆಟರ್ ಆಗಿದೆ, ಮತ್ತೆ ಕೊಲೆಸ್ಟ್ರಾಲ್ ಬೆಟರ್ ಆಗಿದೆ, ಮತ್ತೆ ಮುಖ್ಯವಾಗಿ ಹೈಪೋಥೈರಾಯ್ಡಿಸಮ್ ಸ್ಟಾರ್ಟಿಂಗ್ ಸ್ಟೇಜ್ ಇತ್ತು, ಅದು ಕೂಡ ವಿತೌಟ್ ಥೈರೋನಾರ್ಮ್ ಟ್ಯಾಬ್ಲೆಟ್ ಬೆಟರ್ ಆಗಿದೆ. ಅವ್ರ ಕೇಳೋಣ, ನಿಮ್ಗೆ ಸ್ಟಾರ್ಟಿಂಗ್ ಬಂದರ್ಕು ಇವಾಗ ಬಂದಿರಕ್ಕೆ ಏನೇನೆಲ್ಲ ಬೆಟರ್ ಆಗಿದೆ? ಇದು weight loss ಆಗಿದೆ. ಪೈನ್ ಎಷ್ಟು ಕಮ್ಮಿ ಆಗಿದೆ? 90% ಕಡಿಮೆ ಆಗಿದೆ. ಓಕೆ. ಥೈರಾಯ್ಡ್ ಮತ್ತೆ ಕೊಲೆಸ್ಟ್ರಾಲ್ ಮಾತ್ರ ಎಷ್ಟು ವರ್ಷದಿಂದ ತಗೊಂತಿದ್ರಿ? 2 ವರ್ಷದಿಂದ ಕೊಲೆಸ್ಟ್ರಾಲ್ ಮಾತ್ರ ತಗೊಂತಿದ್ರಿ. ಇವಾಗ ಬಿಟ್ಟು ಇಲ್ಲಿ ಬಂದಾಗಿಂದ ಬಿಡಿಸಿದ್ರಿ. 1 ಮಂತ್ ಆಯ್ತು ಬಿಡಿಸಿ. ಕೊಲೆಸ್ಟ್ರಾಲ್ ನಾರ್ಮಲ್ ಬಂದಿದೆ. ಆಮೇಲೆ ಥೈರಾಯ್ಡ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಬರೋ ತರ ಇತ್ತು ಅಲ್ವಾ? ಇವಾಗ ಥೈರಾಯ್ಡ್ ಮಾತ್ರ ಕೊಟ್ಟಿದ್ವಿ ನಾವು. ಥೈರಾಯ್ಡ್ ಅಲ್ಲ, ಈ ಥೈರಾಯ್ಡ್ ಕೊಟ್ಟಿದ್ವಿ, ಹಾರ್ಮೋನ್ ಸಪ್ಲಿಮೆಂಟ್ ಕೊಟ್ಟಿರಲಿಲ್ಲ. ಓನ್ಲಿ ಅಯೋಡಿನ್ ಡ್ರಾಪ್ಸ್ ಮತ್ತೆ ಎಲ್-ಟೈರೋಸಿನ್, ಅದು ಒಂದು ಅಮೈನೋ ಆಸಿಡ್ ಸಪ್ಲಿಮೆಂಟ್ ಕೊಟ್ಟಿದ್ವಿ. ಅದರಲ್ಲೇ ನಿಮಗೆ TSH ಮೇಂಟೈನ್ ಆಗಿದೆ. ಮುಂಚೆನೇ 7 ಇತ್ತು TSH, ಇವಾಗ ವಿತಿನ್ ನಾರ್ಮಲ್ ರೇಂಜಲ್ಲಿ ಬಂದಿದೆ. ಸೊ ಶುಗರ್ ಒಂದಿದೆ ಮತ್ತು BP ಒಂದಿದೆ. ಅದನ್ನು ನೀವು ಇದೇ ಥರ ಡಯಟ್ ಮೇಂಟೈನ್ ಮಾಡ್ಕೊಂಡ್ರೆ ರಿವರ್ಸ್ ಆಗೋಕ್ಕೆ ಸಪೋರ್ಟ್ ಆಗುತ್ತೆ. ನೀಟಾಗಿ ಡಯಟ್ ಮಾಡ್ಕೊಳ್ಳಿ.